ಓನರ್ಸ್ನು ಕೂಡ ಕರೆದು ಮೀಟಿಂಗ್ ಮಾಡ್ತೀನಿ ಅಂತ ಇದ್ದಾರೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ರೈತರಿಗೆ ವಿಪಕ್ಷದವರು ತಪ್ಪು ಮಾಹಿತಿಯನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳ್ತಾ ಇರೋದು. ಕಬ್ಬು ಬೆಳೆಗಾರರ ಜೊತೆ ಶಿವಾನಂದ ಪಾಟೀಲ್ ಕೂಡ ಮಾತಾಡಿದ್ದಾರೆ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಒಪ್ಪಿಸೋಕೆ ಪ್ರಯತ್ನ ಮಾಡ್ತೀವಿ, ಬಳಿಕ ಕೇಂದ್ರ ಸರ್ಕಾರದ ಬಳಿ ನಾವು ಹೋಗ್ತೀವಿ. ಇದು ಸಿದ್ದರಾಮಯ್ಯ ಅವರು ಇವತ್ತು ಚರ್ಚೆ ಮಾಡಿರೋದು. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸೋದ್ರ ಮುಖಾಂತರ ರೈತರಿಗೆ ವಿಪಕ್ಷದವರು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬೆಳೆಗಾರರ ಜೊತೆಗೆ ಶಿವಾನಂದ ಪಾಟೀಲ್ ಈಗ ಆಲ್ರೆಡಿ ಮಾತಾಡಿದ್ದಾರೆ. ನಾಳೆ ಓನರ್ಸ್ಗಳನ್ನ, ಶುಗರ್ ಫ್ಯಾಕ್ಟರಿ ಓನರ್ಗಳನ್ನ ಕೂಡ ಕರೆದು ಒಪ್ಪಿಸೋಕೆ ಪ್ರಯತ್ನ ಪಡ್ತೀವಿ ಅಂತ. ಒಂದು ನೆನಪಿರಲಿ, ನಮ್ಮ ರಾಜ್ಯದಲ್ಲಿರುವಂತಹ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಶುಗರ್ ಫ್ಯಾಕ್ಟರಿ ಎಷ್ಟಿದ್ದಾವೆ ಅದರಲ್ಲಿ 70 to 75% ಓನರ್ಗಳು ನಮ್ಮ ರಾಜಕೀಯದವರೇ ಇದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಈಗ ನೀವು ಅದರಲ್ಲಿ ಸೆಲೆಕ್ಟಿವ್ ಆಗಿ ಯಾರನ್ನು ಕರಿತೀರಿ? ಬೆಳಗ್ಗೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ, ನೋಡಿ ನಾವು ರೈತರ ಪರವಾಗಿ ನಿಂತ್ಕೊಳ್ತೀವಿ, ಅದರ ಅಟ್ ದ ಸೇಮ್ ಟೈಮ್ ಶುಗರ್ ಫ್ಯಾಕ್ಟರಿ ಅವರು ಕೂಡ ಅವ್ರಿಗೂ ಲಾಸ್ ಆಗಬಾರ್ದು, ಅವ್ರಿಗೂ ನೋವಾಗಬಾರ್ದು ಅಂತಾರೆ. ಇದು ರೈತರನ್ನ ಎಲ್ಲೋ ಮತ್ತೊಂದ್ಸಲ ಕೆರಳುವಂತಹ ಸ್ಟೇಟ್ಮೆಂಟ್ ಆಗಿತ್ತು. ಇದ್ರ ಬೆನ್ನಲ್ಲೇ ಮತ್ತೊಂದು ಪ್ರೆಸ್ ಬ್ರೀಫಿಂಗ್ ಅನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಮಾಡಿದ್ದಾರೆ. FRP ಅಂತಷ್ಟು ಇಲ್ಲಿ ತನಕ ಮಾತಾಡ್ತಾ ಇದ್ರಲ್ಲ, ಈ FRP SAP, ಈಗ ಕಬ್ಬು ಬೆಳೆಗಾರರಿಗೆ ಇದ್ರ ಬಗ್ಗೆ ಸೂಕ್ತ ಮಾಹಿತಿ ಇರುತ್ತೆ. FRP ಡೆಫಿನೆಟ್ಲಿ ಎಸ್, ಇದು ಕೇಂದ್ರ ಸರ್ಕಾರವೇ ಮಾಡಬೇಕಾಗಿರೋದು. ಆದ್ರೆ ಬೆಂಬಲ ಬೆಲೆ ಘೋಷಣೆ ಮಾಡುವ ಅಧಿಕಾರ, ಹಕ್ಕು ರಾಜ್ಯ ಸರ್ಕಾರಕ್ಕೆ ಇಲ್ವಂದ್ರೆ ಖಂಡಿತವಾಗ್ಲೂ ಇದೆ. ಇದೇ ಸಿದ್ದರಾಮಯ್ಯ ಫಸ್ಟ್ ಟೈಮ್ ಎಲೆಕ್ಟ್ ಆದಾಗ, CM ಆಗಿ ಆಯ್ಕೆ ಆದಾಗ ಇವರ ಸರ್ಕಾರದಲ್ಲಿಯೇ ಮಿನಿಸ್ಟರ್ ಪ್ರಕಾಶ್ ಹುಕ್ಕೇರಿ ಅವರು ಮಾಡಿದ್ರು. ಯಾಕಿದು ಅವ್ರಿಗೆ ನೆನಪಾಗ್ತಾ ಇಲ್ಲ? ಯಾಕೆ ಯಾರು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರಿಗೆ ಅನ್ನೋದು ನನ್ಗಿರೋ ಗೊಂದಲ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಅಂತೂ ಇಂತೂ ಪ್ರಾಬ್ಲಮ್ ಸಾಲ್ವ್ ಆಗೋ ಹಂತಕ್ಕೆ ಬಂತ. ಈಗೇನೋ ನಾಳೆ 2 ಸುತ್ತಿನ ಮೀಟಿಂಗ್ ಮಾಡ್ತಾರಂತೆ. ಶುಗರ್ ಫ್ಯಾಕ್ಟರಿ ಓನರ್ಸ್ಗಳು ಈ ಮೀಟಿಂಗಿಗೆ ಒಪ್ಕೋಬಹುದು. ವಾಟ್ ಅಬೌಟ್ ರೈತರು ಬರ್ತಾರಾ? ಎಲ್ಲಿ ಮೀಟಿಂಗ್ ಮಾಡ್ತಾರೆ? ಡೀಟೇಲ್ಸ್ ಏನಿದೆ? ವಿದ್ಯಾ, ಏನು ರಾಜ್ಯದಲ್ಲಿ ಜೋರಾಗಿರುವಂತಹ ಕಬ್ಬು ಬೆಳೆಗಾರರ ಹೋರಾಟ ವರ್ಸಸ್ ಸರ್ಕಾರ, ಅದರಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಸಾಕಷ್ಟು ರೈತರು ಕೂಡ ಏನು ಕಬ್ಬಿಗೆ ದರವನ್ನ ನಿಗದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಅಸಮಾಧಾನ ವ್ಯಕ್ತಪಡಿಸಿ ವಿಭಿನ್ನವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರವು ಕೂಡ ರೈತರ ಹೋರಾಟವನ್ನ ಮನವೊಲಿಸುವ ಕೆಲಸವನ್ನ ಮಾಡ್ತಾ ಇದೆ, ದರವನ್ನ ನಿಗದಿ ಮಾಡುವ ಕೆಲಸವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮಹತ್ವವಾದ ಚರ್ಚೆಗಳಾಗಿರುವಂತದ್ದು. ಹಿಂದೆ ಯಾವ ರೀತಿ ದರ ನಿಗದಿ ಆಗಿತ್ತು, ಜೊತೆಗೆ ಯಾವ ರೀತಿ ದರಗಳನ್ನು ನಿಗದಿ ಮಾಡಲಾಗುತ್ತೆ, ಕೇಂದ್ರ ಸರ್ಕಾರ ದರ ನಿಗದಿ ಮಾಡಿರುವಂತದ್ದು ಎಷ್ಟು ಅನ್ನುವಂತ ಎಲ್ಲ ಸಂಪೂರ್ಣವಾದ ವಿಸ್ತೃತ ಒಂದು ಮಾಹಿತಿಯೊಂದಿಗೆ ಚರ್ಚೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸಿರುವಂತದ್ದು ಇದೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಏನು ಕಾರ್ಖಾನೆ ಮಾಲೀಕರು ಮತ್ತು ರೈತರ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ನಾಳೆ 11 ಗಂಟೆಗೆ ಬೆಳಿಗ್ಗೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಆಗತ್ತೆ. ಬಳಿಕ 1 ಗಂಟೆಗೆ ವಿಧಾನಸೌಧದಲ್ಲಿಯೇ ಈ ಒಂದು ರೈತರ ಜೊತೆ ಸಭೆಯನ್ನ ಕರೆದಿರುವಂತದ್ದು. ಈಗಾಗಲೇ HK ಪಾಟೀಲ್ ಅವರು ಕೂಡ ರೈತ ಮುಖಂಡರ ಜೊತೆ ಸಾಕಷ್ಟು ನಿನ್ನೆಷ್ಟೇ ಭೇಟಿ ನೀಡಿ ಒಂದು ಸಂಧಾನ ಮಾಡುವಂತ ಕೆಲಸವನ್ನು ಮಾಡಿದ್ರು ಕೂಡ ಅದು ಕೂಡ ಆ ಒಂದು ಸಂಧಾನ ಸಭೆ ವಿಫಲ ಆಗಿತ್ತು. ಖುದ್ದು CM ಅವರೇ ಸ್ಥಳಕ್ಕೆ ಬರಬೇಕನ್ನುವಂತ ಪಟ್ಟನ್ನ ಹಿಡಿದಿದ್ರು. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೈತರಿಗೆ ಮನವಿಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರು ನಿಮ್ ಜೊತೆ ಹೋರಾಟಕ್ಕೆ ಕುಳಿತುಕೊಂಡು ಏನು ತಪ್ಪು ಮಾಹಿತಿಯನ್ನು ನೀಡ್ತಿದ್ದಾರೆ. ಕೇಂದ್ರ ಸರ್ಕಾರವೇ ಒಂದು ದರ ನಿಗದಿ ಮಾಡುವಂತದ್ದು, FRP ದರವನ್ನು ನಿಗದಿ ಮಾಡಿರುವಂತದ್ದು ಕೂಡ ಕೇಂದ್ರ ಸರ್ಕಾರ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡೋದು ಕೂಡ ಕೇಂದ್ರ ಸರ್ಕಾರ. ನಾವು ಯಾವ ದರಗಳನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ ಅದನ್ನ ನೋಡಿಕೊಳ್ಳೋ ಕೆಲಸವನ್ನ ಮಾಡ್ತೇವೆ. ಯಾವ ರೀತಿ ಏನು ರಿಕವರಿ ಇದರ ಮೇಲೆ ದರ ನಿಗದಿ ಆಗತ್ತೆ, ಜೊತೆಗೆ ಕಾರ್ಖಾನೆಯಲ್ಲಿ ಯಾವ ರೀತಿ ತೂಕವನ್ನ ಮಾಡ್ತಾರೆ, ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ನೋಡುತ್ತೆ ಅನ್ನುವಂತ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಖುದ್ದಾಗಿ ಹೇಳಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಏನು ಈ ದರ ನಿಗದಿ ಮಾಡುವಂತ ಒಂದು ಎಲ್ಲ ಹಕ್ಕಿರೋದ್ರಿಂದ ಅವರು ಮಾಡಿದಂತ ನಿಗದಿ ಮಾಡುವಂತ ದರವನ್ನ ಕಾರ್ಖಾನೆಗಳು ಯಾವ ರೀತಿ ಕೊಡ್ತಿದ್ದಾವೆ ಅನ್ನೋದನ್ನ ನೋಡೋದಷ್ಟೇ ನಮ್ಮ ಕೆಲಸ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನ ಬರೀತೀನಿ, ಈ ಒಂದು ದರ ಕಡಿಮೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಪತ್ರ ಬರೆದು ಭೇಟಿಗೆ ಅವಕಾಶವನ್ನ ಕೊಡಬೇಕು. ರೈತರು ಬಂದ್ರೆ ರೈತರನ್ನು ಕೂಡ ದೆಹಲಿಗೆ ನಿಯೋಗದೊಂದಿಗೆ ಕರೆದುಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಪ್ರಮುಖವಾಗಿ ನಾಳೆ ಮಾಲೀಕರು ಮತ್ತು ರೈತರು ಯಾವ ರೀತಿ ಈ ಒಂದು ಸಭೆಗೆ ಹಾಜರಾಗ್ತಾರೆ, ಆ ಒಂದು ಸಭೆಯಲ್ಲಿ ಮಾಲೀಕರು ಯಾವ ರೀತಿ ದರಗಳನ್ನ ನೀಡೋದಕ್ಕೆ ಒಪ್ಕೊಳ್ತಾರೆ, ಜೊತೆಗೆ ರೈತ ಮುಖಂಡರು ಈ ಒಂದು ಸಭೆಗೆ ಹಾಜರಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಪ್ರಮುಖವಾಗಿ ಏನು ನಿನ್ನೆ HK ಪಾಟೀಲ್ ಅವರು ಹೋದಾಗ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಖುದ್ದು CM ಅವರು ಬರಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೋರಾಟವನ್ನ ಕೈಬಿಟ್ಟು ಬನ್ನಿ ಸಭೆಗೆ ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ದಾರೆ. ರೈತರು ಈ ಹೋರಾಟಕ್ಕೆ ಹಾಜರಾಗ್ತಾರ, ಜೊತೆಗೆ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರುವಂತಹ ಒಂದು ಭರವಸೆ ನೀಡಿದ್ದಾರೆ. ಈ ಹಿಂದೆ ನೀಡಿರುವಂತಹ ದರಕ್ಕೆ ಮತ್ತು ಈಗಿರುವಂತಹ ವ್ಯತ್ಯಾಸಗಳನ್ನು ಕೂಡ ರೈತರಿಗೆ ಮನವೊಲಿಸುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ನಾಳೆ ಸಭೆಯಲ್ಲಿ ರೈತರು ಯಾವ ರೀತಿ ಸಭೆಗೆ ಹಾಜರಾಗ್ತಾರೆ, ಜೊತೆಗೆ ರೈತರ ಮಾಲೀಕರು, ಕಬ್ಬು ಮಾಲೀಕರು ಕೂಡ ಯಾವ ರೀತಿ
ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಈಗ ಸಪೋರ್ಟ್ ಪ್ರೈಸ್ ಕೊಡಿ, ಬೆಂಬಲ ಬೆಲೆಯನ್ನ ಹೆಚ್ಚಿಗೆ ಮಾಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಸೊ ನಾಳಿನ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇದೇ ರೈತರು 8 ಗಂಟೆ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ರು. ಅದರ ನಡುವೆ ಆಗಿರುವಂತಹ ಬೆಳವಣಿಗೆ ಇದು.